ಇದು ಹಾಕ್ತೀನಿ ಅಲ್ಲ ಅಚ್ಚೋಣ. ವೆಲ್ಕಮ್ ಟು ಮೈ ಗಾಡ್. ಕಲ್ ಶಿವ ಆಗ್ತಿದ್ದಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಾಯ್ ಗಾಯ್ಸ್. ಹಾಯ್ ಹಾಯ್ ಹಾಯ್. ಅಲ್ಲಿ ಒಂದ್ ಕಾಲಲ್ಲಿ ನಿಂತ್ಕೋತಿದ್ದಾರೆ. ದೇಶ ರೀ ನಾವು ಕಟ್ಟಿರೋ ದೇಶ ಇದು. ಬ್ರೋ ಶಾರುಖ್ ಖಾನ್ ಪೋಸ್ಟ್ ಮಾಡ್ತಿದ್ದಾರೆ. ಬರೀ ಇಂಥದೆಯಾ ಅಣ್ಣ. ಇಲ್ಲಿ ವಿಡಿಯೋ ಕಾಲಲ್ಲೇ ತೋರಿಸ್ತಿದ್ದಾರೆ, ನೋಡ್ಬೋದಲ್ಲ. ವಿಡಿಯೋ ಕಾಲಲ್ಲಿ ಅವ್ರ ಫ್ರೆಂಡಿಗೆ ದರ್ಶನ ಮಾಡಿಸ್ತವ್ರೆ. ಕಾಡೆಲ್ಲ ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಏನು ಆರ್ಸೋರಿಲ್ಲ ಅನ್ಕೋತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಪ್ಲಾನ್ ಮಾಡಿದ್ದೀವಿ ಇಶಾ ಫೌಂಡೇಶನ್ಗೆ ಹೋಗೋಣ ಅಂದ್ಬಿಟ್ಟು. ಫಸ್ಟ್ ಟೈಮ್ ಹೋಗ್ತಿರೋದು. ಈಗ ನಾನು ಆ್ಯಕ್ಚುಲಿ ದೊಡ್ಡಬಳ್ಳಾಪುರದಲ್ಲಿದ್ದೀವಿ ಆ್ಯಂಡ್ ಇದೇ ರೂಮು ನಾವು ಸ್ಟೇ ಆಗಿರೋದು. ಈಗ ಡೈರೆಕ್ಟ್ ಇಶಾ ಫೌಂಡೇಶನ್ಗೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇಶಾ ಫೌಂಡೇಶನ್ ಗೊತ್ತಿಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಫುಲ್ ಗಲೀಜ್ ಆಗಿಬಿಟ್ಟಿದೆ ಲಿಫ್ಟ್ ಎಲ್ಲ. ಯು ಬ್ಯಾಡಿ ಲೈಟ್ ವೇಟ್. ಸೊ ಗೆಸ್ ದಿ ಪ್ರೈಸ್ ಆಫ್ ದಿ ವುಡಿ. ಎಷ್ಟಿರ್ಬೋದು ಗಾಯ್ಸ್? 16K. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನೋ ವೆದರ್ ಇಟ್ಸ್ ನಿಜ ವಾಟ್. ಈಗ ನಮ್ಮ ರೈಡ್ಗಿದೆ ಸಾಥಿಯಾಗಿ ಈಗ ಓಲಾ ಅಲ್ಲ ಇದು ಓಲಾ ತಾರೇರು ಅಂತ ಇವನು ರೈಡರು. ಸೊ ಈಗ ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು. ಅದಲ್ಲ ಡ್ಯೂಕ್ ಇದೆ ಚೆರಿ ಹತ್ರ. ಸೊ ಹಾಗಾಗಿ ಡ್ಯೂಕಲ್ಲಿ ಹೋಗೋಣ ನಾವು. ಇಶಾ ಫೌಂಡೇಶನ್ ಏನೋ ಲೈಟ್ ಶೋ ಕೂಡ ಇರುತ್ತಂತೆ, ಲೈಕ್ ಈವ್ನಿಂಗ್ ಟೈಮ್ ಮೇಲೆ ಹೋದರೆ. ಹಂಗಾಗಿ ಬನ್ನಿ ಯಾಕೆ ತಡ ಹೋಗೋಣ. ಚೆರಿ ಮನೆಗೆ ಹೋಗಿ ಹಾಗೆ ಫ್ರೆಶ್ ಅಪ್ ಆಗಿ ಓಡೋಣ ಇಶಾ ಫೌಂಡೇಶನ್ಗೆ. ಲೆಟ್ಸ್ ಗೋ. ಸೊ ಗೈಸ್, ಇಶಾ ಫೌಂಡೇಶನ್ ಕರ್ಕೋಗು ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಫೇಮಸ್ ಗೋಬಿ ಸ್ಟಾಲ್ ಇದೆ. ಗೋಬಿ ತಿನ್ನಿಸ್ತೀನಿ ಬನ್ನಿ ಅಂದ್ಬಿಟ್ಟು ಗೋಬಿ ಸ್ಟಾಲಿಗೆ ಕರ್ಕೊಂಬಂದು ನಾನೀಗ. ಏನು ಸರ್ ಇದು ಫೇಮಸ್ ದೊಡ್ಡಬಳ್ಳಾಪುರಲ್ಲಿ? ಹೌದು. ಹಾಂ ಹೌದಾ? ಫುಲ್ ಫೇಮಸ್ ಅಂತ ದೊಡ್ಡಬಳ್ಳಾಪುರದಲ್ಲಿ. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಗೋಬಿ ಯೂಶ್ವಲಿ ನಾನು ತಿನ್ನೋಲ್ಲ, ಟ್ರೈ ಮಾಡಿ ನೋಡ್ತೀನಿ. ಗೋಬಿ ತೊಗೊಂಬಂದಿದ್ದಾನೆ. ಇದೇನಾ ಫೇಮಸ್ ಗೋಬಿ? ಏನು ಗೋಬಿ? ಹೂಕೋಸ ಎಲೆಕೋಸ ಇದು? ಹಾಂ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿ ಯಾವುದೋ ಒಂದು ಬಿಗ್ ಬೈಟ್. ಎಲ್ಲ ಓಕೆ. ಗೋಬಿ ಶಾಪ್ ಹೆಸರು ಕೇಳೋದೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಹೆಸರೇನಪ್ಪ ಗೋಬಿ ಅಂಗಡಿದು? ಹೆಸರಿಲ್ಲ ಗೈಸ್, ಹೆಸರೇ ಇಲ್ವಂತೆ ಗೋಬಿ ಅಂಗಡಿದು. ಮತ್ತೇನಂತ ಕರಿತೀರ ಯೂಶಲಿ? ಹೆಸರಿಲ್ವಾ ಅಂದರೆ ಲೈಕ್ ಲ್ಯಾಂಡ್ ಮಾರ್ಕ್ ಲೊಕೇಶನ್? ನಗರೇಶ್ವರ ದೇವಸ್ಥಾನ ಪಕ್ಕ. ನಗರೇಶ್ವರ ದೇವಸ್ಥಾನದ ಪಕ್ಕ ಅಂತೆ. ಹೆಸರೇನಿಲ್ವಂತೆ. ನಾನೇನೋ ಹೆಸರಿಟ್ಟಿರ್ತಾರೆ ಅಂತ. ಮಾರ್ಕೆಟ್ ಅಂತೆ, ದೊಡ್ಡಬಳ್ಳಾಪುರ ಮಾರ್ಕೆಟ್ ರೋಡ್, ಅಲ್ಲಿ ಗೋಬಿ. ಸೊ ಗೈಸ್, ಈಗಷ್ಟೇ ಗೋಬಿ ಫಿನಿಷ್ ಮಾಡಿ ಓಡ್ತಾ ಇದ್ದೀವಿ ಚೆರಿ ಮನೆ ಹತ್ರ. ಆ್ಯಂಡ್ ಅಲ್ಲಿಂದ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಡೈರೆಕ್ಟ್ ಇಶಾ ಫೌಂಡೇಶನ್. ಈಗ ಫ್ಯೂಲ್ ಅಪ್ ಮಾಡಿಸ್ತಿದ್ದೀವಿ. ಟೈಮ್ ಬಂದು ಆಲ್ರೆಡಿ 6:34 ಆಗಿದೆ. ನೋಡೋಣ ಇಶಾ ಫೌಂಡೇಶನ್ ಇಲ್ಲಿಂದ ಒಂದು 30-40 ಕಿಲೋಮೀಟರ್ಸ್ ಇರಬೇಕೇನೋ. ಲೆಟ್ಸ್ ಸಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವೋ ಏನೋ. ಆಲ್ರೆಡಿ 6:30 ಆಗಿದೆ. ಹೋಗೋದಕ್ಕೆ ಬೇಕು ಒಂದು ಹಾಫ್ ಆನ್ ಅವರ್, 45 ಮಿನಿಟ್ಸ್ ಅಂತ ಅನ್ಕೋತೀನಿ. ಚಲೋ, ಇನ್ಯಾಕಂದ್ರೆ ಡೈರೆಕ್ಟ್ ನಾವು ಇಶಾ ಫೌಂಡೇಶನ್ ಅನಿಸಿದ. ಗೈಸ್, ಹೋಗೋ ರೂಟಲ್ಲಿ ಫುಲ್ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ನೋಡ್ತಿದ್ದೀರಲ್ಲ, ಇಲ್ಲಿ ಅಲ್ಲಿ ಕಾಡೆಲ್ಲ ಫುಲ್ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಏನು ಆರ್ಸೋರಿಲ್ಲ ಅನ್ಕೋತೀನಿ. ಫ್ರೆಂಡ್ ಆಗದೆ ಹೋದ್ರೆ ಇಲ್ಲೆಲ್ಲ ಸುಟ್ಟು ಹೋಗುತ್ತೆ ಆಲ್ಮೋಸ್ಟ್ ಎಲ್ಲ ಫುಲ್. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಇಶಾ ಫೌಂಡೇಶನ್ಗೆ. ಒಂದು 7:40 ಇದೆ. 7:40 ಆಗಿದೆ. ಇನ್ನೊಂದು 20 ಮಿನಿಟ್ಸ್ ನಡಿಬೋದೇನೋ. ಕ್ಲೋಸಿಂಗ್ ಟೈಮ್ 8 ಅಂತ ಹೇಳಿದ್ದಾರೆ. ಬನ್ನಿ ಈಗ ನಾವು ಇನ್ನೊಂದು ಸ್ವಲ್ಪ ಕ್ಲೋಸ್ಗೆ ಹೋಗೋಣ.
ಇಶಾ ಫೌಂಡೇಶನ್ ಲೈಟ್ ಇನ್ನೂ ಎಷ್ಟೊತ್ತು ನಡೀತಾ ಗೊತ್ತಿಲ್ಲ, ಇನ್ನೊಂದು 10 ಮಿನಿಟ್ಸ್ ನನಗೆ ಮುಗ್ದಿದೆ ಅನ್ಕೋತೀನಿ. ಲೈಟ್ ಹಾಕಿದ್ದಾರೆ. ಆ್ಯಂಡ್ ಇನ್ನು ನೋಡಿ ಆ ಸೈಡ್ ತೋರ್ಸಪ್ಪ, ಅಲ್ಲಿ ಕಲ್ ಶಿವ ಆಗ್ತಿದ್ದಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸಾಕು. ಅಂಕಲಲ್ಲಿ ಶಿವ ಆಗಿದ್ದಾರೆ. ತಮ್ಮನ್ನ ತಾವು 1-2 ನಿಮಿಷಕ್ಕೆ ಶಿವ ಆಗಿ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಏನು ಪ್ರತಿಭೆಗಳನ್ನ ತೋರಿಸ್ತೀವಿ ಹಾಗೆ ಸ್ವಲ್ಪ. ಅಲ್ಲಿ ನೋಡಿ ಅಲ್ಲಿ ಕೈ ಮುಗಿತಿದ್ದಾರೆ ಅವರು, ಇನ್ನೊಬ್ರು. ಮತ್ತು ಇನ್ನೂ ತೋರಿಸ್ತೀವಿ, ಈ ಕಡೆ ತೋರಿಸೋದು, ಈ ಕಡೆ ತೋರಿಸಪ್ಪ, ಇನ್ನೂ ತೋರಿಸ್ತೀವಿ ಇನ್ನೂ ಯಾರ್ಯಾರಿದ್ದಾರೆ ಅಂದ್ಬಿಟ್ಟು. ಅಲ್ಲಿ ಒಂದು ಕಾಲಲ್ಲಿ ನಿಂತವ್ರೆ. ಅಲ್ಲಿ ಒಂದು ಕಾಲಲ್ಲಿ ನಿಂತ್ಕೋತಿದ್ದಾರೆ. ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆ್ಯಂಡ್ ಇನ್ಯಾರ್ಯಾರಿದ್ದಾರೆ, ಇನ್ನೂ ಸುಮಾರು ಜನ ಇದ್ದಾರೆ. ಇಲ್ಲಿ ಸೆಲ್ಫಿ ತಗೋತಿದ್ದಾರೆ. ನೀವೇನ ಮಾಡಿ, ನಾವು ವ್ಲಾಗ್ ಮಾಡ್ತಿದ್ದೀವಿ. ಅಣ್ಣ ಇಲ್ಲಿ ವೀಡಿಯೋ ಕಾಲಲ್ಲೇ ತೋರಿಸ್ತಿದ್ದಾರೆ, ನೋಡ್ಬೋದಲ್ಲ. ವೀಡಿಯೋ ಕಾಲಲ್ಲೇ ಅವ್ರ ಫ್ರೆಂಡಿಗೆ ದರ್ಶನ ಮಾಡಿಸ್ತವ್ರೆ. ಒಂದು ಪಾಪ ಹೋಗ್ತಿದೆ. ಆಯ್ ಎಲ್ಲೋ ಆಯ್ ಹೇಳು ಇದೆ ನೋಡಿ ಪಾಪು. ಬ್ಲಾಗ್ ಹೇಳು. ತಡಿ ಹಾಯ್ ಗಾಯ್ಸ್. ಹಾಯ್. ಯಾವ ಊರು? ಮಾತಾಡ್ತಾನ. ಯಾವ ಊರು? ಅಣ್ಣ ಅಂತ ಕರೀತಿದ್ದಾರೆ. ಯಾವ ಊರು ಸರ್? ಯಾದಗಿರಿ. ಓಕೆ, ಯಾದಗಿರಿಯಿಂದ ಬಂದಿದ್ದಾರೆ ಇವರು. ಇಶಾ ಫೌಂಡೇಶನ್ ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ ಮಡಿವಾಳಲ್ಲಿದ್ದೀರಾ? ಓಕೆ. ಸೊ ಮಡಿವಾಳದಲ್ಲಿದ್ದಾರೆ ಇವತ್ತು. ಇಶಾ ಫೌಂಡೇಶನ್ ಬಂದಿದೆ. ಹೇಗನ್ನಿಸ್ತು ಬಂದು? ಹೇಗನ್ನಿಸ್ತಿದೆ ಬಂದು? ಚೆನ್ನಾಗಿದೆಯಾ? ಬಾಯ್ ಹೇಳಿ ಎಲ್ಲರೂ. ಬಾಯ್. ಸರಿ, ನಿನ್ಗೆ ಹೇಗಪ್ಪ ಅನಿಸ್ತಿದೆ? ಇಲ್ಲಿ ಚಳಿ ನಾವು ಸ್ವಲ್ಪ ಒಪಿನಿಯನ್ ಕೇಳೋಣ. ಹಲೋ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಇದಾಕೆ ಹಾಕ್ತೀನಿ. ಹಲೋ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಆಮೇಲೆ ಗೈಸ್ ನೋಡಿ ಎಷ್ಟು ಶಿವ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮತ್ತೆ ಎಲ್ಲ ಪೀಸ್ ಆಗಿ ಶಾಂತಿ ಇದೆ ಇಲ್ಲಿ. ಹೌದು ಗೈಸ್, ಅಲ್ಲಿ ಮೇಲೆಲ್ಲ ಹತ್ತೋಗ್ಬೋದಂತೆ ಆ್ಯಕ್ಚುಲಿ. ನೋಡೋಣ, ನಾವು ಹತ್ತೋಗೋಣ ಬನ್ನಿ. ಈಗ ಬರಪ್ಪ ಚೆರಿ ಹತ್ತೋಗೋಣ. ಬನ್ನಿ ಸರ್, ಲೆಟ್ಸ್ ಗೋ. ಮೇಲೆ ಹತ್ತೋಗೋಣ, ಲೆಟ್ಸ್ ಗೋ. ಅಣ್ಣನು ಕೈ ಮುಗಿತಿದ್ದಾರೆ, ಎಲ್ಲರೂ ಕೈ ಮುಗ್ದು ಫೋಟೋ ತಗೋತಿದ್ದಾರೆ, ನೋಡ್ಬೋದಲ್ಲ. ಇಲ್ಲಿ ನೋಡಿ ಎಲ್ಲ ಕೈ ಮುಗಿ ಫೋಟೋ ತಗೋತಿದ್ದಾರೆ. ಬನ್ನಿ ಮೇಲೆಯಿಂದ ತೋರಿಸೋಣ. ಎಲ್ಲಿ? ಹಿಂಗೆ ಈ ಸೈಡ್ ಎತ್ಬೋದಲ್ಲ. ಕ್ಲೋಸ್ ವ್ಯೂ. ಅಷ್ಟೊಂದು ಜನ ಇದ್ರು, ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ ನೋಡಿದ್ರೆ. ಮುಗೀತಲ್ಲ, ಟೈಮ್ ಆಯ್ತಲ್ಲ, ಎಲ್ಲ ಒನ್ ಬೈ ಎಸ್ಕೇಪ್ ಆಗಿದೆ. ಮತ್ತು ಎಲ್ಲ ದೇವಸ್ಥಾನದ ಒಳಗೆ ಹೋಗ್ತಿದೆ. ದೇವಸ್ಥಾನದ ಲೈನ್ ನೋಡ್ಬೋದಲ್ಲ ನೀವು. ನೋಡಿ ಇಲ್ಲಿಂದ ಇನ್ನೂ ಒಳಗೆ ಹೋಗಿದ್ದಾರೆ. ಲೈನ್ ನೋಡಿ, ಅಲ್ಲಿ ತನಕ ಇದೆ. ಸೊ ಗೈಸ್, ಫೈನಲಿ ದರ್ಶನ ಎಲ್ಲ ಮುಗಿಸಿ ಓಡ್ತಾ ಇದ್ದೀವಿ. ಚೆರಿಗೆ ಒಂದು ಸ್ವಲ್ಪ ಕೆಲಸ ಕೊಟ್ಟಿದ್ದಾರೆ ಯಾರೋ, ಫೋಟೋ ಹಿಡಿ ಅಂದ್ಬಿಟ್ಟು. ಫೋಟೋ ಹಿಡ್ದು ಬೇಜಾರಾಗಬೇಕು. ಯಾವುದೋ ಫ್ಯಾಮಿಲಿ ಬಂದಿದೆ ಇಲ್ಲಿಂದನೂ. ಫುಲ್ ಕವರ್ ಮಾಡಪ್ಪ ಕ್ಯಾಮ್ರಾಮ್ಯಾನ್. ಚೆರಿಗೆ ಒಂದು ಸ್ವಲ್ಪ ಕೆಲಸ. ಇನ್ಸ್ಟಾಗ್ರಾಮಲ್ಲೇ ಫೋಟೋ ತೆಗಿತಿದ್ದಾರೆ. ನೈಸ್, ಇನ್ಸ್ಟಾಗ್ರಾಮಲ್ಲೇ ಫೋಟೋ ತೆಗಿತಿದ್ದಾರೆ. ಈಗ ಆ್ಯಕ್ಚುಲಿ ಓಡಲ್ಲೇ ಟಾಸ್ಕ್, ಲೇಟ್ ನೈಟ್. ಇಲ್ಲೊಬ್ರು ನೋಡ್ಬೋದಲ್ಲ, ಇಲ್ಲೊಬ್ರು ಶಿವ ಆಗಿದ್ದಾರೆ ನೋಡಿ. ಬ್ರೋ ಕೂಡ ಶಿವ ಆಗಿದ್ದಾರೆ ಫ್ಯೂ ಸೆಕೆಂಡ್ಸ್ಗೆ. ಈ ಥರ ಇರ್ತಾರೆ ಆ್ಯಕ್ಚುಲಿ. ಅದೆಲ್ಲ ಭಕ್ತಿ ಗಾಯ್ಸ್. ಯಾವುದನ್ನೆಲ್ಲ ಏನು ಇದು ಮಾಡೋಕ್ಕಾಗಲ್ಲ. ಎಲ್ಲ ಅವ್ರವ್ರ ಏನಂತಾರೆ, ಅವ್ರವ್ರ ಭಕ್ತಿ. ಫೋಟೋ ತೆಗ್ಸ್ಕೊತಾ ಇದ್ದಾರೆ ನೋಡಿ. ಯಾವಾಗ ಈ ಥರ ಫೋಟೋ ತೆಗ್ಸ್ಕೊಳ್ಳೋದು? ನಿನ್ನಲ್ಲಿ ಆ ಭಕ್ತಿ ಯಾವಾಗ ಬರೋದು? ಈ ಥರ ಒಂದು ಕಾಲಲ್ಲಿ ನಿಂತ್ಕೊಳ್ಳೋದಾಗಲಿ, ಆ ಥರ ಎಲ್ಲ ಫೋಟೋಸ್ ಇಲ್ಲಿ ನೋಡ್ಬೋದಲ್ಲ. ಶಾರುಖ್ ಖಾನ್ದು ಪೋಸ್ಟ್ ಮಾಡ್ತಿದ್ದಾರೆ ಬ್ರೋ. ಶಾರುಖ್ ಖಾನ್ದು ಪೋಸ್ಟ್ ಮಾಡ್ತಿದ್ದಾರೆ. ಸೊ ಈ ಥರ ಸುಮಾರು ಜನ ಭಕ್ತಾದಿಗಳು ಇರ್ತಾರೆ. ಆ ಶಿವನ ಮೇಲೆ ಭಕ್ತಿಯನ್ನು ಈ ಥರ ತೋರಿಸ್ತಾ ಇರ್ತಾರೆ. ನಾವೇನು ಹೇಳೋಕ್ಕಾಗಲ್ಲ ಅದ್ರ ಮೇಲೆ, ನೋ ಕಮೆಂಟ್ಸ್. ನಾವು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ಥರ ಭಕ್ತಿಯನ್ನು ಅವರು ತೋರಿಸ್ತಾರೆ ಅಂತ. ಆ್ಯಂಡ್ ಓಡೋ ಸಮಯ. ಸೊ ಲೈಕ್ ಮಾಡಿ, ಯಾರೇನ ಲೈಕ್ ಮಾಡಿಲ್ಲ ಅಂದರೆ
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರ ಬಂದಾದ್ಮೇಲೆ ದಿಲ್ ಪಸಂದ್ ತಿಂದಿಲ್ಲ ಹಿಂಗೆ ಹೇಳಿ, ಹಂಗಾಗಿ ನಾವು ವೆಂಕಟೇಶ್ವರ ಬೇಕ್ರಿಗೆ ಬಂದಿದ್ದೀವಿ. ಫೇಮಸ್ ಅಂತ ದಿಲ್ ಪಸಂದ್ ಇಲ್ಲಿ. ನೋಡೋಣ, ಟ್ರೈ ಮಾಡಿ ನೋಡೋಣ. ಓಕೆ, ಫೈನಲಿ ಚಿಕ್ಕಬಳ್ಳಾಪುರ ಫೇಮಸ್ ದಿಲ್ ಪಸಂದ್ ನಮ್ಮ ಕೈಯಲ್ಲಿದೆ. ಫುಲ್ ಕೊಬ್ಬರಿ ಹಾಕ್ಬಿಡ್ಬೇಕು, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಟೇಸ್ಟ್ ಮಾಡೋದಕ್ಕೆ. ಇನ್ನೊಂದು ಹೇಳಪ್ಪ ನನಗೆ. ಬೇಯಿದೆ ಅವ್ರು, ನನಗೆ ಇನ್ನೊಂದು ಟ್ರೈ ಮಾಡ್ತೀನಿ. ಈಗ ಸ್ಟಾರ್ಟಿಂಗ್ ಮಾಡೋಕ್ಕೆ ಟೈಮ್ ಕೊಡಿ. ಗೈಸ್, ಫೈನಲಿ ದಿಲ್ ಪಸಂದನ್ನು ತಿಂದು ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು ದಿಲ್ ಪಸಂದ್, ಆರಾಮಾಗಿ ತಿನ್ಬೋದು. ಜಾಸ್ತಿ ತಿನ್ನೋಕ್ಕಾಗಲ್ಲ, ಹೆವಿ ಒಂಥರ ಸ್ವೀಟ್ ಥರ ಇದೆ. ಲೈಕ್ ಒಂದು ತಿನ್ಬೋದು, 1.5 ಅಷ್ಟೇ. ಅಂದರೆ ಪೀಸು ಒಂದು ರೋಲಲ್ಲ ಹೇಳ್ತಿರೋದು. ಚೆನ್ನಾಗಿದೆ, ನೈಸ್. ಹೇಗಿತ್ತು ಚರಿ? ಹೇಗಿತ್ತು ಇವತ್ತಿನ ದಿನ? ಫುಲ್ ಸಕ್ಕದಾಗಿತ್ತು ಅಂತ. ಈಗ ಡ್ಯೂಕ್ ಇಲ್ಲೇ ರೆಡಿ ಇದೆ. ಡ್ಯೂಕಲ್ಲಿ ಈಗ ಚಿಕ್ಕಬಳ್ಳಾಪುರಿಂದ ದೊಡ್ಡಬಳ್ಳಾಪುರ್ಗೆ ಹೋಗ್ಬೇಕು. ಚಿಕ್ಕಬಳ್ಳಾಪುರಲ್ಲಿ ಚಂದ್ರು ಹೋಟೆಲ್ ಫೇಮಸ್ ಅಂತೆ. ಸೊ ಹಂಗಾಗಿ ಬಂದಿದ್ದೀವಿ ಹುಡಿಕೊಂಡು. ಇದನ್ನು ಕೂಡ ಸರ್ಚ್ ಮಾಡ್ಕೊಂಡು ಬಂದಿದ್ದೀವಿ. ನೋಡೋಣ ಬನ್ನಿ, ಅದನ್ನು ಕೂಡ ಟ್ರೈ ಮಾಡೇ ಬಿಡೋಣ. ಬಂದಾದ್ಮೇಲೆ ಸುಮ್ಮನೆ ಯಾಕೆ ಹೋಗೋದು. ಸೊ ದಿಲ್ ಪಸಂದ್ ಟ್ರೈ ಮಾಡಿದ್ದೀವಿ. ಈಗ ಚಂದ್ರು ಹೋಟೆಲ್ದು ಬಿರಿಯಾನಿನೂ ಟ್ರೈ ಮಾಡೋಣ. ಏನಂತ? ಆರ್ ಯು ರೆಡಿ? ಲೆಟ್ಸ್ ಗೋ. ಬ್ಯಾಟಿಂಗ್ ಅಲ್ಲ ಬಸ್. ನಮ್ಮ ದೃಷ್ಟಿಗೆ ಅಲ್ಲಿಂದ ಇಲ್ಲಿ ತನಕ ಬಂದರೆ ಖಾಲಿ ಆಗಿಬಿಟ್ಟಿದೆ. ಮಟನ್ ಪಲಾವ್ ಎಲ್ಲ ಖಾಲಿ ಆಗಿದೆ. ಈಗ ಮುದ್ದೆ, ಲಿವರ್ ಗೀ ರೋಸ್ಟ್ ಆ್ಯಂಡ್ ಇನ್ನೇನು ಮಟನ್ ಮಸಾಲ ಮತ್ತು ಕೀಮಾ 3 ಆರ್ಡ್ರ್ ಮಾಡಿದ್ದೀವಿ. ಮಟನ್ ಬಿರಿಯಾನಿ ತಿನ್ನೋಣ ಅಂತ ಬಂದೆ. ಸೊ ಈಗ ನಾವು ಬಂದು ಒಂದು 5 ನಿಮಿಷದ ಹಿಂದೆ ಯಾರೋ ತೊಗೊಂಡೋಟವ್ರಂತೆ. ನಾವು ಹ್ಯಾಂಡ್ ವಾಶ್ ಮಾಡ್ಕೊಂಬರೋಷ್ಟೊಂದು ಲೇಟ್ ಆಯಿತು. ನಾನು ಆಗಲೇ ಆರ್ಡ್ರ್ ಮಾಡಿದ್ರೆ ಸಿಕ್ತಿತ್ತು ಮಟನ್ ಬಿರಿಯಾನಿ ಖಾಲಿ ಗೈಸ್. ಮಟನ್ ಬಿರಿಯಾನಿ ತಿನ್ನಬೇಕಂತ ಅಲ್ಲಿಂದ ರಿವರ್ಸ್ ಹೊಡ್ಕೊಂಡು ಬಂದೆ ವಾಪಸ್ಸು. ನೀವು ಯಾವಾಗಲೂ ಏನಾದ್ರು ಇಷ್ಟಪಟ್ಟು ತಿನ್ನೋಕೆ ಹೋಗ್ಬೇಕಂದಾಗ ಅದೆಲ್ಲ ಏನಾಗುತ್ತೆ, ಏನಾರ ಒಂದು ಮಧ್ಯದಲ್ಲಿ ಕಬಾಬ್ ಮೇ ಅಡ್ಡಿ ಅನ್ನೋಂಗೆ ಏನಾರ ಒಂದು ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಎನ್ಸ್ ಮತ್ತೆ ಪ್ರೂವ್ ಆಗಿದೆ. ಅದೇ ಥರ ತಿನ್ನಬೇಕಂತ ಒಂದಾಗಿರಲಿಲ್ಲ, ಬಟ್ ಟ್ರೈ ಮಾಡೋಣ. 3 ಸ್ಟಾರ್ಟರ್ಸ್ ಮತ್ತು ಮುದ್ದೆ ಆರ್ಡ್ರ್ ಮಾಡಿದ್ವಿ. ಬಂದಾಗ ಹೇಳ್ತೀನಿ ಯಾವ ಥರ. ಕೈಮಾ ಲಿವರ್ ಗೀ ರೋಸ್ಟ್, ಇದು ಲಿವರ್ ಗೀ ರೋಸ್ಟ್, ಅದು ಮಟನ್. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಫಸ್ಟು ನಾವು ಕೈಮಾ ಮತ್ತು ಮುದ್ದೆ ಟ್ರೈ ಮಾಡ್ಬೋಣ. ಕ್ರೇಜ್ ಇದೆ. ಕೈಮಾ ಟ್ರೈ ಮಾಡಿ ನೋಡೋಣ. ಗೀ ರೋಸ್ಟ್ ಕ್ರೇಜಿ. ಅದೇ ಗೀ ರೋಸ್ಟ್ ಮಸ್ತಾಗತ್ತೆ. ಮಟನ್ ಮಸಾಲ ಅಂತ ಇದು ಇದಕ್ಕೋ ಫುಲ್ ಪೀಸ್ ಎಲ್ಲ ಮಸ್ತಾಗಿ ಬಂದೈತೆ. ಬಾಯಲ್ಲಿ ಇಡ್ತಿದ್ದೆ ನಾನು ಕರ್ಗೋಗ್ತೈತೆ. ನೋಡಿ ಮೂಳೆ ಹೆಂಗೆ ಬಂತು. ಕೆಳಗೆ ಹೊಟ್ಟೆ ತುಂಬ ಹಸಿದಿದೆ. ಕ್ಯಾಮ್ರಾ ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲ್ಲ, ಅಷ್ಟು ಖಾಲಿ ಮಾಡಬೇಕು. ಸಿಗೋಣ. ಊಟ ಎಲ್ಲ ಮುಗೀತು, ಹೊಡ್ಬೇಕೀಗ. ಊಟ ಹೆಂಗಿತ್ತಪ್ಪ ಸರಿ? ಬಿ ಆನೆಸ್ಟ್. ಓಕೆ ಸಕ್ಕತ್ತಾಗಿತ್ತು. ಓಕೆ, ಸಕ್ಕತ್ತಾಗಿತ್ತು. ಓಕೆ, ಬಿ ಆನೆಸ್ಟ್. ಮಟನ್ ಕೈಮಾ ಚೆನ್ನಾಗಿರಲಿಲ್ಲ. ಕೈಮಾ ಒಂದು ಚೆನ್ನಾಗಿರಲಿಲ್ಲ, ಮಟನ್ ಮತ್ತು ಇದು ಸಕ್ಕತ್ತಾಗಿತ್ತು ಆ್ಯಕ್ಚುಲಿ. ಚಲೋ, ಸಿಗೋಣಂತೆ ನೆಕ್ಸ್ಟ್ ಬ್ಲಾಗಲ್ಲಿ. ಎಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಷ್ಟೇ.